ಹಾಯ್ ನಮಸ್ಕಾರ ಎಲ್ರಿಗೂ. ರೈಡ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಈ ರೋಡಲ್ಲಿ ನೈಟ್ ಹೊತ್ತಾದರೆ ಚೆಂದ, ಯಾಕೆಂತಂದರೆ ಅಕ್ಕಪಕ್ಕ ಚೌಟ್ರಿಗಳಿದೆ, ಲೈಟ್ಗಳು ಹಂಗೆ ಜಗಮಗ ಜಗಮಗ ಅಂತ ಇರುತ್ತೆ. ಮೈಸೂರಲ್ಲಿ ಓಡಾಡೋಕ್ಕೆ ಒಂಥರ ಚೆಂದ ಕಣ್ರಿ, ಒಂಥರ ಕೂಲಾಗಿರುತ್ತೆ. ಅಂದರೆ ಹಂಗೆ ಒಂಥರ ಖುಷಿ ಮೈಸೂರಲ್ಲಿ ಓಡಾಡೋಕ್ಕೆ ಸುತ್ತೋಕ್ಕೆ ಒಂಥರ ತುಂಬ ಖುಷಿ ಕೊಡುತ್ತೆ ನನಗಂತಲ್ಲ, ಎಲ್ರಿಗೂ ಕೊಡುತ್ತೆ. ಇವತ್ತೇನೋ ನನಗೆ ಸಿಗ್ನಲ್ ದಾಟ್ತೀನಲ್ಲ ಗೊತ್ತಿಲ್ಲ, ಯಾವಾಗಲೂ ಇಲ್ಲಿ ಸಿಗ್ನಲ್ ನಾನು ಬಂದಾಗೆಲ್ಲ ಸಿಗ್ನಲ್ ರೆಡ್ಡಲ್ಲೇ ಇರುತ್ತೆ. ಇವಾಗೇನೋ ಗ್ರೀನ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೊನೆಗೂ ದಾಟ್ಬಿಟ್ವಿ. ಹಾಗೆ ಯಾರಪ್ಪ ಪುಣ್ಯಾತ್ಮ ಹೈವೇಲಿ ಹೋಗ್ತಾ ಇರೋದು ಬೈಕಲ್ಲಿ, ಮೋಸ್ಟ್ಲಿ ದುಡ್ಡು ಜಾಸ್ತಿ ಇರ್ಬೋದು ಅವ್ರ ಹತ್ರ. ಇನ್ನೇನು ಗುರು, ಕ್ಯಾಮ್ರಾಗಳೇನು ಕಮ್ಮಿ ಇದ್ದಾವೆ, AI ಕ್ಯಾಮ್ರಾಗಳು. ಒಂದೇ ಒಂದು ಫೋಟೋ ಹಂಗೆ ಮೆಸೇಜು 1,000 ಫೈನ್ ಅಂತ ಬಂದ್ಬಿಡತ್ತೆ. ಯಾಕೆ ಬೇಕು ಗುರು, ಸುಮ್ಮನೆ ಮುಚ್ಕೊಂಡು ಹಿಂಗೆ ಹೋಯ್ತಾಯಿದ್ರೆ ಒಳ್ಳೆ ದುಡ್ಡು ಉಳಿಯುತ್ತೆ. ಇನ್ನೊಂದು, ನಾನು ಜಾಸ್ತಿ ಫೋನ್ನ ಫೋಕಸ್ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಇದು ಮೇನ್ ರೋಡು. ನಾನು ಮುಂದೆ ಹೋಗ್ತಾರೂ ಫೋಕಸ್ ಮಾಡಬೇಕಾಗತ್ತೆ. ನನ್ನ ಲಾಸ್ಟ್ ವಿಡಿಯೋಲ್ಲೂ ಇದೇ ಹೇಳಿದ್ದೆ, ಈ ವಿಡಿಯೋಲ್ಲೂ ಕೂಡ ಹೇಳ್ತೀನಿ. ಪ್ರತಿ ಒಂದು ವಿಡಿಯೋಲ್ಲೂ ಕೂಡ ನಾನು ಸೇಫ್ಟಿ ಹೇಳ್ತೀನಿ. ನೋಡಿಕೊಂಡು ಗಾಡಿ ಓಡಿಸಿ. ಈಗ ನಾವು ವ್ಲಾಗ್ ಮಾಡಬೇಕಾದ್ರೆ ಬರೀ ಫೋನ್ ನೋಡ್ಕೊಂಡು ಓಡಿಸ್ತೀವಿ, ಅದೇ ತುಂಬ ಡೇಂಜರಸ್ ಅದು. ಈಗ ನಾನು ಡ್ರೈವ್ ಮಾಡ್ತಾಯಿದ್ದೆ, ನಾನು ಒಬ್ಬನೇ ಅಂತಲ್ಲ, ಯಾರಾದರೂ ಅಷ್ಟೇ. ಈಗ ಡ್ರೈವ್ ಮಾಡಬೇಕಾದ್ರೆ ಬರೀ ಮೊಬೈಲ್ ನೋಡ್ಕೊಳ್ಳೋದಲ್ಲ, ನಾವು ರೋಡ್ನು ಫೋಕಸ್ ಮಾಡಬೇಕು, ಅಕ್ಕಪಕ್ಕ ಗಾಡಿಗಳ್ನೂ ಫೋಕಸ್ ಮಾಡಬೇಕಾಗತ್ತೆ. ಮಿರರ್ ಹಾಕ್ಕೊಂಡಿರ್ತೀವಲ್ಲ, ಮಿರರು ಫೋಕಸ್ ಮಾಡಿ. ಯಾಕಂದರೆ ಲೆಫ್ಟಲ್ಲಿ ಯಾವ ಥರ ಬರ್ತಾರೆ, ರೈಟಲ್ಲಿ ಯಾವ ಥರ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಹಣೆ ಬರ ಚೆನ್ನಾಗಿತ್ತ ಓಕೆ, ಇಲ್ಲ ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ನಾನು ಹೇಳೋದೇನಂತಂದರೆ ತಮ್ಮ ಸೇಫ್ಟಿ ತಾವು ನೋಡ್ಕೊಳ್ಳಿ. ಸೊ ಕೇರ್ಫುಲ್ಲಾಗಿ ಗಾಡಿ ಓಡಿಸಿ, ಓಕೆನಾ. ಅದೊಂದು ಜೊತೆಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ಹೆಣ್ಮಕ್ಳಿಗೆ. ಈ ಹೆಣ್ಮಕ್ಳಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂತಂದರೆ, ಈಗ ಎಷ್ಟೋ ಜನ ಈಗ ಹಿಂದೆ ಕೂತ್ಕೊಂಡಿರ್ತೀರ, ಬೈಕಲ್ಲಾಗಿರ್ಬೋದು ಅಥವಾ ಸ್ಕೂಟಿಲಾಗಿರ್ಬೋದು. ಹಿಂದೆ ಕೂತ್ಕೊಂಡು ಹೋಗ್ಬೇಕಾದ್ರೆ ಕೆಲವ್ರು ಏನು ಮಾಡ್ತಾರೆ, ಮಗು ಎತ್ಕೊಂಡಿರ್ತಾರೆ ಅಥವಾ ಏನೋ ಒಂದು ಲಗೇಜ್ನ ಇಟ್ಕೊಂಡಿರ್ತಾರೆ. ಆ ಟೈಮಲ್ಲಿ ಏನು ಮಾಡಿಬಿಡ್ತಾರೆ ಅವರು, ವೇಲ್ ಇರುತ್ತೆ ಅಲ್ವಾ, ವೇಲ್ನ ಅವರು ಕಾನ್ಸಂಟ್ರೇಟ್ ಮಾಡಲ್ಲ. ಆವಾಗ ಅದು ನೋಡ್ಕೊಂಡಿರಲ್ಲ. ಅದು ಒಂದು ಮಾಮೂಲಿ ಎಷ್ಟೋ ಒಂದು ವಿಡಿಯೋ ಅಂತಲ್ಲ, ನಾನು ಲೈವಾಗಿ ನೋಡಿದ್ದೀನಿ. ಅದಕ್ಕೆ ಒಂದು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳಿಗೆ ಸೇಫ್ಟಿ ಅಂತಂದರೆ, ಈ ವೇಲಿದಾಗ ಏನಾಗುತ್ತೆ, ಹಿಂದಿನ ಚಕ್ರದಲ್ಲೋ ಸಿಗಾಕೊಂತು ಅಂತಂದರೆ ಗಂಟ್ಲಿಗೆ ಸಿಗಾಕೊಂಡ್ಬಿಡುತ್ತೆ, ಇಲ್ಲಾಂದರೆ ರಪ್ ಅಂತ ತೆಗೆದು ಎಸ್ಬಿಡುತ್ತೆ. ಸೊ ಅದಕ್ಕೆ ನಾನು ಏನು ಹೇಳೋದಂತಂದರೆ, ಯಾರು ಹೆಣ್ಮಕ್ಳಾಗಿರ್ಬೋದು, ದಯವಿಟ್ಟು ಅದು ಮಕ್ಕಳು ಎತ್ಕೊಂಡಾಗ ಅಥವಾ ಏನೋ ಒಂದು ಲಗೇಜ್ ಇಟ್ಕೊಂಡಾಗ ದಯವಿಟ್ಟು ತಮ್ಮ ವೇಲ್ಗಳನ್ನ ತುಂಬ ಸೇಫ್ಟಿಯಾಗಿ ನೋಡ್ಕೊಳ್ಳಿ. ಇದೊಂದು ನಮಗೆ ಒಂದು ದೊಡ್ಡ ರಿಕ್ವೆಸ್ಟ್ ನನ್ನ ಕಡೆಯಿಂದ. ಗಾಡಿ ಡ್ರೈವ್ ಮಾಡಬೇಕಂತಂದ್ರು ಮೈಯೆಲ್ಲ ಕಣ್ಣಾಗಿರಬೇಕು. ಈಗ ಯಾಕಂತಂದರೆ ನಾವು ಚೆನ್ನಾಗೇ ಹೋಗ್ತಾ ಇರ್ತೀವಿ, ಹಿಂದೆಯಿಂದ ಯಾರು ಗುದ್ದಿರ್ತಾರೆ ಅಥವಾ ಮುಂದಿಂದ ಯಾರು ಬಂದರೆ ಹೊಡೆದಿರ್ತಾರೆ. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಎಲ್ಲ ರೈಡರ್ಸ್ಗೂ ಹೇಳೋದು, ಸೇಫಾಗಿ ಡ್ರೈವ್ ಮಾಡಿ. ಮನೆಯಲ್ಲಿ ನಮಗೋಸ್ಕರ ಕಾಯ್ತಾ ಇರ್ತಾರೆ, ಓಕೆನಾ. ಹಾಗೆ ಎಲ್ರಿಗೊಂದು ರಿಕ್ವೆಸ್ಟು, ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ. ಇದು ಪಾಂಡುಪುರ ಶುಗರ್ ಫ್ಯಾಕ್ಟ್ರಿ. ಆವಾಗ ಸೇಫ್ಟಿ ಬಗ್ಗೆ ಮಾತಾಡ್ತಾ ಇದ್ದೆ. ಸೇಫ್ಟಿ ಅಂತಂದರೆ ನಾನು ಹೇಳಿದ್ದೆ ನಿಮಗೆ, ಬರೀ ರೋಡ್ನ ಫೋಕಸ್ ಮಾಡ್ಕೊಂಡು ಡ್ರೈವ್ ಮಾಡೋದಲ್ಲದೆ ಜೊತೆಗೆ ನಾವು ಕಡ್ಡಾಯವಾಗಿ ಹೆಲ್ಮೆಟ್ನ ಧರಿಸಲೇಬೇಕು. ಯಾಕೆ ಅಂತಂದರೆ ಕೆಲವರು ಅಂದ್ಕೊಬಿಡ್ತಾರೆ ಫೈನ್ ಬಿದ್ದುಬಿಡುತ್ತೆ ಅಂತ ಹೆಲ್ಮೆಟ್ ಹಾಕೊಳ್ಳೋದಲ್ಲ. ನಾವು ಲೈಫಲ್ಲಿ ನಾವು ಚೆನ್ನಾಗಿರಬೇಕು ಅಂದರೆ, ಮುಂದೆ ಬದುಕಿರಬೇಕು ಅಂತಂದರೆ ಈ ಥರ ಏನೋ ಆಗಬಾರ್ದು ಅಂತಂದರೆ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡ್ರೆ
ಡ್ರೈವ್ ಮಾಡಿ. ಅಣ್ಣ ಎಲ್ಲಪ್ಪ ನೋಡ್ಕೊಂಡು ಹೋಗ್ತಿದ್ದ. ಅಣ್ಣ ಅದಷ್ಟು ಕಾಣಲಿಲ್ವಣ್ಣ ನಿಮಗೆ. ನೋಡಿ ಇದೆ ಸೇಫ್ಟಿ. ಅರ್ಜೆಂಟ್ ಇತ್ತೇನೋ ಅಣ್ಣಂಗೆ, ಅದಕ್ಕೆ ಹಂಗೆ ಹೋಯ್ತಾವನೆ. ಅದಕ್ಕೆ ಹೇಳೋದು, ಕಾರ್ ಡ್ರೈವ್ ಮಾಡೋರು ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ಬೈಕ್ ಡ್ರೈವ್ ಮಾಡೋರು ಹೆಲ್ಮೆಟ್ ಹಾಕ್ಕೊಳ್ಳಿ. ಇಷ್ಟೇ ನಾನು ಹೇಳೋದು. ಅಣ್ಣ ಯಾಕಣ್ಣ ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನೋಡ್ಕೊಂಡು ನೋಡಿರೋಣ, ಯಾಕಣ್ಣ ಹಿಂದೆ ಮುಂದೆ ನೋಡ್ರಣ. ನಾನೇ ಸೇಫ್ಟಿ ಬಗ್ಗೆ ಹೇಳ್ತಾ ಇದ್ದೀನಿ, ನನಗೆ ಇವೆಲ್ಲ ಆಗುತ್ತೆ ಏನಿಲ್ಲ. ಅದಕ್ಕೆ ಇನ್ನೊಂದ್ಸಲ ರಿಪೀಟ್, ಟೇಕ್ 1 ಟೇಕ್ 1 ಟೇಕ್ 2 ಥರ ಏನಿಲ್ಲ, ಇದು ರಿಪೀಟು. ಯಾಕಂತಂದರೆ ಡಿಸ್ಟರ್ಬೆನ್ಸ್ ಜಾಸ್ತಿ ನನಗೆ. ಇದು ನೋಡಿ, ಏನೋ ಒಂದೊಂದು ಫ್ಲೋ ಹೇಳಕ್ಕೆ ಹೋಗ್ತಾ ಇದ್ದೀನಿ, ಅವ್ನು ಯಾರೋ ಮುಂದಕ್ಕೆ ಬಂದು ಬ್ರೇಕ್ ಹೊಡೆದ, ಇವ್ನು ಯಾರೋ ತಾತಪ್ಪ ಬಂದು ಹಿಂಗೆ ಹಿಂದೆ ಮುಂದೆ ನೋಡಲಿಲ್ಲ, ತಗೊಂಡ ತಪ್ಪು ನಂದು ಅವ್ರದಾಗ ಗೊತ್ತಿಲ್ಲ. ಬಟ್ ನನಗೆ ಡಿಸ್ಟರ್ಬೆನ್ಸ್ ಆಯಿತು. ಸೊ ಮತ್ತೊಂದು ಸರಿ ಕಾರ್ ಡ್ರೈವ್ ಮಾಡೋರು ದಯವಿಟ್ಟು ಸೇಫ್ಟಿ ಬೆಲ್ಟ್ ಹಾಕ್ಕೊಳ್ಳಿ. ಜೊತೆಗೆ ಬೈಕ್ ಡ್ರೈವ್ ಮಾಡೋರು ಹೆಲ್ಮೆಟ್ ಹಾಕ್ಕೊಂಡೆ ಡ್ರೈವ್ ಮಾಡಿ ದಯವಿಟ್ಟು. ಎಲ್ಲರಿಗೊಂದು ರಿಕ್ವೆಸ್ಟು. ಹಾಗೆ ಇವತ್ತಿನ ವಿಡಿಯೋ ನಾನು ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಬಾಯ್. ಹಾಗೆ ಎಲ್ಲರೂ ಟೇಕ್ ಕೇರ್ ಅಂತ ಹೇಳ್ತಾ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಜೈ ಶ್ರೀರಾಮ್.